ಡಮ್ಮಲ್ ಗುಟ್ಟ ಕಾಫಿ ಅದು ಇರುತ್ತೆ ಡಮ್ಮಲ್ ಗುಟ್ಟ. ಸೊ ಇದು ನಮ್ಮ 2ನೇ ದಿನ ಹ್ಯಾವ್ ವ್ಲಾಗಲ್ಲಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅಲೆಮಾರಿಗಳ ಅಂಡಮಾನ್ ಪಾರ್ಟ್ 1 ನೋಡಿಲ್ಲ ಅಂದರೆ ಇವಾಗಲೇ ಹೋಗಿ ನೋಡಿ. ಸೊ ನಾವು ಬೆಳಗ್ಗೆ ಬೇಗ ಎದ್ದು ಸ್ಕೂಬಾ ಡೈವಿಂಗ್ ಇತ್ತು ಅಂತೆಲ್ಲ ರೆಡಿ ಆಗಿದ್ವಿ. ಸೊ ಇಟ್ಸ್ ಅರ್ಲಿ ಮಾರ್ನಿಂಗ್ 4:30, 4:15 ಬೆಳಗ್ಗೆ. ಸೊ ಸ್ಕೂಬಾಗೆ ಹೋಗೋಣ ಅಂತ ರೆಡಿ ಆಗ್ತಾ ಇದ್ದೀವಿ. ಇನ್ನೂ ಸನ್ರೈಸ್ ಆಗಿಲ್ಲ. ಇವ್ರಿಗೆ ಕಾಫಿ ಇಲ್ಲದೆ ಡೇ ಸ್ಟಾರ್ಟ್ ಆಗಲ್ಲ. ಅದಕ್ಕೆ ಅಮೂಲ್ ಪುಡಿ ಇದೆ, ಅದನ್ನ ಕಾಫಿ ಮಾಡೋಣ ಅಂತ. ಮಿಲ್ಕ್ ಪುಡಿ. ಕಾಫಿ ಕುಡಿದ್ರೆ ಎನರ್ಜಿ ರೀ, ಅದಕ್ಕೆ ಮಾಡೋಣ ಅಂತ. ಟೀನೂ ಇದೆ, ಅಸ್ಸಾಂ ಟೀ. ಕಾಫಿ ಥರ ಇದೆ ಅಷ್ಟೇ, ಕಾಫಿ ಅಲ್ಲ. ಕನಿಷ್ಠ ಪಿಕ್ಚರ್ ಡೈಲಾಗ್ ಇದು. ಡಮ್ಮಲ್ ಗುಟ್ಟ ಕಾಫಿ ಅದು ಇರುತ್ತೆ ಡಮ್ಮಲ್ ಗುಟ್ಟ. ಗೊತ್ತಾ, ಅದ್ಭುತ. ಯಾವ ಫಿಲ್ಟರ್ ಕಾಫಿನೆಲ್ಲ ಇದ್ರ ಮುಂದೆ ಗೊತ್ತಾ? ಬೇಕಾ ಸ್ವಲ್ಪ ಕುಡಿಯೇ? ಸ್ವಲ್ಪ ದಯವಿಟ್ಟು ಬೇಡ, ನನ್ ಬಿಟ್ಟು ನಂಗೆ ಬೇಡ. ಕಾಫಿ ಹಿಂಗೆ ಮಾಡೋದು ಅಂತ ಗೊತ್ತಾಗ್ತಿವತ್ತ. ಸೊ ಇವಾಗ ಬೆಳಗ್ಗೆ ಕರೆಕ್ಟಾಗಿ 5 ಗಂಟೆ. ನೀವು ನೋಡ್ಬೋದು ಸನ್ರೈಸ್ ಆಗಿಬಿಟ್ಟಿದೆ. ನಾಲ್ಕು ಮುಕ್ಕಾಲಿಗೆಲ್ಲ ಸನ್ರೈಸ್ ಆಗಿಬಿಡುತ್ತೆ. ಬೆಳಗ್ಗೆ ಆಗೋಗಿದೆ ಆಲ್ರೆಡಿ. ಸಖತ್ ಫೀಲ್ ಚೆನ್ನಾಗಿದೆ. ಇದನ್ನು ಬಿಡಿದೆ, ನೀರಾಗ್ಬಿಟ್ಟಿದೆ. ಇಲ್ಲಿ ಸ್ಕೂಬಾ ಡೈವಿಂಗ್ ತುಂಬ ಜನ ಮಾಡಿಸ್ತಾರೆ. ಅಂದರೆ ನೀವು ಫಸ್ಟೇ ಪ್ರೀ ಬುಕ್ಕಿಂಗ್ ಮಾಡ್ಕೋಬೇಕಾಗತ್ತೆ. ಎಲ್ಲಿ ಚೆನ್ನಾಗಿ ಮಾಡ್ತಾರೆ ಅಂತ ನೀವೇ ಯೋಚನೆ ಮಾಡಿ ಒಂದಿಷ್ಟು ಕಡೆ ಎನ್ಕ್ವೈರಿ ಮಾಡಿ ಬುಕ್ ಮಾಡ್ಕೋಬೇಕಾಗತ್ತೆ. ಸೊ ನಾವು ಹಾಗೆ ಹಿಂದಿನ ದಿನವೇ ಬುಕ್ ಮಾಡಿದ್ವಿ. ಸೀ ಹಾಕ್ ಸ್ಕೂಬಾ ಅಂತ. ಸೊ ತುಂಬ ಚೆನ್ನಾಗಿ ಗೈಡ್ ಮಾಡ್ತಾರೆ, ತುಂಬ ಚೆನ್ನಾಗೇ ಇತ್ತು ಅಂತಲೇ ಹೇಳ್ಬೋದು. ಸೊ ನಿಮಗೆ ಸ್ಕೂಬಾ ಡೈವಿಂಗಿಗೆ ಬೇಕಾದ ಎಲ್ಲ ಎಕ್ವಿಪ್ಮೆಂಟ್ಸ್ ಇವರೇ ಪ್ರೊವೈಡ್ ಮಾಡ್ತಾರೆ. ನಮಗೆ ಸ್ವಿಮ್ವೇರಿಂದ ಹಿಡಿದು ಪ್ರತಿಯೊಂದು ಅವರೇ ಪ್ರೊವೈಡ್ ಮಾಡ್ತಾರೆ. ಆ್ಯಂಡ್ ಟ್ರೈನಿಂಗ್ ಕೂಡ ಇರುತ್ತೆ ಇದಕ್ಕೆ ನಿಮಗೆ. ಸೊ ಎಲ್ಲರೂ ತುಂಬ ಜನ ಅಂದ್ಕೊಂಡಿರ್ತಾರೆ ಸ್ಕೂಬಾ ಡೈವಿಂಗ್ ಮಾಡಬೇಕಾದ್ರೆ ಸ್ವಿಮ್ಮಿಂಗ್ ಬರಬೇಕು ಅಂತ. ಖಂಡಿತವಾಗ್ಲೂ ಇಲ್ಲ, ಸ್ವಿಮ್ಮಿಂಗ್ ಬರಬೇಕು ಅಂತ ಏನೂ ಇಲ್ಲ. ಯಾಕಂದರೆ ನಿಮ್ಮ ಜೊತೆ ಒಬ್ಬರು ಇದ್ದೇ ಇರ್ತಾರೆ. ಸೊ ನಿಮಗೇನೂ ತೊಂದರೆ ಆಗಬಾರ್ದು ಅಂತ ನಿಮ್ಗೆ ಎಲ್ಲ ಥರದ್ದು ಟ್ರೈನಿಂಗ್ ಕೊಟ್ಟಿರ್ತಾರೆ ನೀವು ಸ್ಕೂಬಾ ಮಾಡೋಕ್ಕಿಂತ ಮುಂಚೆನೇ. ಸೊ ನಮಗೆ ಟ್ರೈನ್ ಮಾಡಿದ್ದು ಇವ್ರ ಹೆಸರು ಗುಡ್ಡು ಅಂತ. ತುಂಬಾ ಫ್ರೆಂಡ್ಲಿ ಆಗಿದ್ರು ಆ್ಯಂಡ್ ತುಂಬ ಚೆನ್ನಾಗಿ ಹೇಳ್ಕೊಟ್ರು. ನಾವು ಹೆದರ್ಕೊಂಡಿದ್ವಿ ಏನಾಗುತ್ತೆ, ಲೈಕ್ ನಮಗೆ ಮಾಡೋಕ್ಕಾಗತ್ತಾ ಅಂತ. ಬಟ್ ತುಂಬ ಹೋಪ್ಸ್ ಕೊಟ್ಟು ಇಲ್ಲ ನಿಮ್ಗಾಗತ್ತೆ ಅಂತ ಚೆನ್ನಾಗಿ ಹೇಳ್ಕೊಟ್ರು. ಆ್ಯಂಡ್ ಈ ಸ್ಕೂಬಾ ಡೈವಿಂಗ್ ಪ್ಯಾಕೇಜಲ್ಲಿ ಎಕ್ವಿಪ್ಮೆಂಟ್ಸ್ ಅಲ್ಲದೆ ನಿಮಗೆ ವಿಡಿಯೋ GoPro ಕ್ಯಾಮ್ರಾದಲ್ಲಿ ವಿಡಿಯೋ ಮಾಡ್ತಾರೆ ಆ್ಯಂಡ್ ಫೋಟೋಸು ತೆಗೆದುಕೊಳ್ತಾರೆ. ನಾವು ಹೋಗಿದ್ದು ಆಫ್ ಸೀಸನ್ ಆದ್ದರಿಂದ ಸೊ ನಾವಿಬ್ಬರೇ ಇದ್ವಿ ಇಡೀ ಬೋಟಲ್ಲಿ. ಆ್ಯಂಡ್ ಅದಂತೂ ನಂಗೆ ತುಂಬ ಖುಷಿ ಕೊಡ್ತು. ಬಿಕಾಸ್ ಇಟ್ ವಾಸ್ ಲೈಕ್ ಆಲ್ಮೋಸ್ಟ್ ಪ್ರೈವೇಟ್ ಸ್ಕೂಬಾ ಡೈವಿಂಗ್ ನಾವು ತೊಗೊಂಡಿದ್ವಿ ಅನ್ನೋ ಥರ ಫೀಲ್ ಕೊಟ್ಬಿಡ್ತು. ನಾನೇನೋ ತುಂಬ ಧೈರ್ಯ ತುಂಬಿಟ್ಟೆ, ಸಚಿನ್ಗೆ ಏನಾಗಲ್ಲ ಸಖತ್ತಾಗಿರುತ್ತೆ ಅಂತ. ಬಟ್ ನನಗೆ ಫುಲ್ ಭಯ ಆಗೋಗಿತ್ತು. ಫುಲ್ ಹೆದರ್ಕೊಂಡೇ ಕೂತ್ಕೊಂಡಿದ್ದೆ. ವಾಟ್ ಇಫ್ ನೀರಲ್ಲಿ ಮುಳುಗೋಗ್ಬಿಟ್ರೆ ಅಂತೆಲ್ಲ ಈ ಥರ ತುಂಬ ಥಾಟ್ಸ್ ಬರುತ್ತೆ ತಲೆಯಲ್ಲಿ. ಸೊ ನನ್ನ ಪರಿಸ್ಥಿತಿನೂ ಅದೇ ಆಗಿತ್ತು. ಹಿಂಗಿಡು ಹೀಗೆ ಪಾಮ್ 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 ಇದನ್ನ ರೆಡಿ. ನೀರಿಗೆ ಬೀಳೋವರೆಗೂ
ಗೊತ್ತಿರಲಿಲ್ಲ ಏನಾಗುತ್ತೆ ಅಂತ. ನೀರಿಗೆ ಬಿದ್ಮೇಲೆ ಗೊತ್ತಾಯಿತು, ಓ ಮೈ ಗಾಡ್ ನನ್ನ ಇಯರ್ಸ್ ಬ್ಲೀಡ್ ಆಗ್ತಿದೆ ಅನ್ನೋ ಥರ ಫೀಲು. ಆ ಥರ ಕಿವಿ ನೋವ್ತಾ ಇದೆ, ಆ ಪ್ರೆಷರ್ ತಡ್ಕೊಳಕ್ಕಾಗ್ತಾ ಇಲ್ಲ. ಆ್ಯಂಡ್ ಐ ವಾಸ್ ಲಿಟ್ರಲಿ ಟೆಲ್ಲಿಂಗ್ ಹಿಮ್, ಇಲ್ಲ ನಂಗೆ ಆಗ್ತಾ ಇಲ್ಲ, ಪ್ಲೀಸ್ ಮೇಲ್ ಕರ್ಕೊಂಡು ಹೋಗಿ ಅಂತ ಹೇಳ್ತಾ ಇದ್ದೆ. ಅವರು ಟ್ರೈನಿಂಗ್ ಮಾಡ್ತಾನೆ ನಿಮ್ಗೊಂದಿಷ್ಟು ಟ್ರಿಕ್ಸ್ನೆಲ್ಲ ಹೇಳ್ಕೊಟ್ಟಿರ್ತಾರೆ, ಅದನ್ನು ನಾನು ಫಾಲೋ ಮಾಡಿ ಹಂಗೂ ಹಿಂಗೂ ಕಿವಿ ನೋವು ಹೋಯಿತು. ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಸ್ಕೂಬಾ ಡೈವಿಂಗ್ ಮಾಡಿದ್ದು, ಬಟ್ ಈ ಎಕ್ಸ್ಪೀರಿಯನ್ಸ್ ಅಂತೂ ಮೆಸ್ಮರೈಸಿಂಗ್ ಅಂತಲೇ ಹೇಳ್ಬೋದು. ಈ ಥರ ಸಮುದ್ರದ ಕೆಳಗಡೆ ಈ ಥರದ್ದು ಒಂದು ಲೋಕ ಇರ್ತಾ ಅಂತ ಅನಿಸ್ಬಿಟ್ಟು ಇಟ್ ವಾಸ್ ಸೋ ಬ್ಯೂಟಿಫುಲ್. ಆ ಫಿಶಸ್ ಆಗಲಿ, ನಾನು ನೋಡ್ದಿರೋ ಕಲರ್ಸ್ ಎಲ್ಲ ಕಾಣ್ತಿತ್ತು ನನಗಲ್ಲಿ, ತುಂಬಾ ಚೆನ್ನಾಗಿತ್ತು. ಒಂಥರ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು ನನಗೆ. ಐ ವಾಸ್ ಜಸ್ಟ್ ಎಂಜಾಯಿಂಗ್ ದ ಮೂಮೆಂಟ್. ಆ ಫಿಶಸ್ ನೋಡೋದು, ಯಾವ್ಯಾವ ಕಲರ್ ಇದೆ ಅಂತ ನೋಡೋದು. ಐ ವಾಸ್ ಜಸ್ಟ್ ವೇಟಿಂಗ್, ಎಲ್ಲರೂ ಆಕ್ಟೋಪಸ್ ಕಾಣತ್ತಾ ಅಂತ ಕಾಯ್ತಾ ಇದ್ದೆ. ಅವ್ರು ಹೇಳಿದ್ರು ನನ್ನ ಟ್ರೈನರು, ಓನ್ಲಿ ಇಫ್ ಯು ಹ್ಯಾವ್ ಲಕ್ ಯು ವಿಲ್ ಫೈಂಡ್ ದ ಆಕ್ಟೋಪಸ್ ಅಂತ. ಬಟ್ ಅನ್ಫಾರ್ಚುನೇಟ್ಲಿ ನಮಗೆ ಅದು ಕಾಣಲಿಲ್ಲ, ಬಟ್ ದ ಎಕ್ಸ್ಪೀರಿಯನ್ಸ್ ವಾಸ್ ಲಿಟ್. ಈಗೇನು ನೋಡ್ತಾ ಇದ್ದೀರೋ ಇದೇ ಕೋರಲ್ಸ್, ಇದರಿಂದನೇ ಮುತ್ತುಗಳು ಆಗುತ್ತೆ ಅಂತ ಹೇಳ್ತಾರೆ. ಆ್ಯಂಡ್ ಇದರಲ್ಲಿ ಬರೀ 60% ಕೋರಲ್ಸ್ ಮಾತ್ರ ಬದುಕಿವೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿರೋ ಲೋಕಲ್ಸ್ ಆಗಿರ್ಬೋದು ಅಥವಾ ಸ್ಕೂಬಾ ಡೈವಿಂಗ್ ಟ್ರೈನರ್ಸ್ ಆಗಿರ್ಬೋದು. ಬಿಕಾಸ್ ತುಂಬ ಒಂದು ಮನುಷ್ಯರ ಸ್ಪರ್ಶ ಆದರೆ ಈ ಕೋರಲ್ಸ್ಗಳು ಸಾಯ್ತವೆ. ಸೊ ನೀವು ಸ್ಕೂಬಾ ಡೈವಿಂಗ್ ಮಾಡ್ತಾ ಸಹ ನೀವು ಯಾವ ಕೋರಲ್ಸ್ನೂ ಮುಟ್ಟಬಾರ್ದು ಅಂತಲೇ ಹೇಳಿರ್ತಾರೆ. ಸೊ ಬರೀ 60% ಕೋರಲ್ಸ್ ಮಾತ್ರ ಬದುಕಿವೆ, ಇನ್ನು 40% ಕೋರಲ್ಸ್ ಪೂರ್ತಿ ಸತ್ತೋಗಿದೆ. ಇನ್ನೂ ಸ್ವಲ್ಪ ಡೀಪರ್ ಸೈಡ್ ಹೋದರೆ ನಿಮಗೆ ಟರ್ಟಲ್ಸ್ ಕೂಡ ಕಾಣುತ್ತೆ ಅಂತ ಹೇಳಿದರು. ಬಟ್ ನಮಗೆ ನಾವು ತೊಗೊಂಡಿದ್ದು 30 minutes ಆಫ್ ಸ್ಕೂಬಾ ಡೈವಿಂಗ್, ಸೊ ನಮ್ಗೆ ಅದೇ ಸಫಿಷಿಯೆಂಟ್ ಅಂತ ಅನಿಸ್ತು. ಆ್ಯಂಡ್ ಇಟ್ ವಾಸ್ ರಿಯಲಿ ಗುಡ್, ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಫೈನಲಿ ಇವತ್ತು ಸ್ಕೂಬಾ ಡೈವ್ ಮಾಡಿ ಇವಾಗ ನಾವು ಹೋಗ್ತಿರೋ ಒಂದು ಜಾಗ ಎಲಿಫೆಂಟ್ ಬೀಚ್ ಅಂತ. ಸೊ ವಿ ಆರ್ ಗೋಯಿಂಗ್. ಸೊ ಇವತ್ತು ನಮ್ಮ ಸಚಿನ್ ಅವರು ಭಯ ಇಲ್ಲದೆ ಸ್ಕೂಬಾ ಡೈವ್ ಮಾಡಿದ್ರು. ಅವ್ರಿಗೆ ತುಂಬ ಭಯ ಇತ್ತು, ಒಂದು ಚೂರು ಹೆದರಿಕೆ ಆಗಲಿಲ್ಲ, ಸಕ್ಕದಾಗಿತ್ತು. ನನಗೆ ನೀರಂದರೆ ಓಡ್ಬಿಡ್ತೀನಿ, ಬಟ್ ಲಿಟ್ರಲಿ ಅಮೇಝಿಂಗ್ ಆಗಿತ್ತು. ಏನೋ ಸೀ ಹಾಕ್ ಸ್ಕೂಬಾ ಅಂತ ಸಕ್ಕತ್ತಾಗಿ ನಿಮಗೆ ಕಾನ್ಫಿಡೆನ್ಸ್ ಕೊಡ್ತಾರೆ, ನೀಟಾಗಿ ಕರ್ಕೊಂಡೋಗಿ ತೋರಿಸ್ತಾರೆ. ಇಟ್ ವಾಸ್ ಅಮೇಝಿಂಗ್. ನೀವು ಬಂದರೆ ಮಾಡಲೇಬೇಕು. ಸೊ ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು, ಒಂದು ಲೈಫ್ ಟೈಮಲ್ಲಿ ನಿಮಗೆ ಸಿಗುವಂಥ ಎಕ್ಸ್ಪೀರಿಯನ್ಸ್. ಸೊ ಡೆಫಿನೆಟ್ಲಿ ಮಾಡಿ ಇಲ್ಲಿ ಬಂದಾಗ. ಈ ಥರ ಸುಸ್ತಾಗಿ ಹೋದರೆ ಏನು ಹನಿಮೂನ್ ಆಗುತ್ತಾ? ಎಲ್ಲಾದರೂ ನಮ್ಮ ಅಪ್ಪಿ ಪಕ್ಕದಲ್ಲಿ ಮಾಡ್ತೀಯಾ ಇಡ್ತೀಯಾ?